ನೋಡಿರೋ ಡಾಕ್ಟರ್ ನಾವು ನೋಡಿರೋದು ಅವ್ರು ಒಬ್ಬರನ್ನೇ ಡಾಕ್ಟರ್ ಅಂತ. ಸೊ ಅಕ್ಕ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್, ಬಟ್ ಗಾಡ್ ಹ್ಯಾಡ್ ಅದರ್ ಪ್ಲಾನ್ಸ್ ಓವರ್ ಹರ್. ಸೊ ಅವಳು ಡಿಫ್ರೆಂಟ್ ಕೋರ್ಸ್ ಪರ್ಸನ್ ಮಾಡಿ ಶೀಸ್ ಬೀನ್ ಸಕ್ಸಸ್ಫುಲ್ ಇನ್ ದ್ಯಾಟ್. ಆಮೇಲೆ 7th ಇರುವಾಗ ಒಂದಿನ ಸುನಿಲ್ ಪಾಸ್ಟರ್ ಬಂದಿದ್ರು ಚರ್ಚಿಗೆ. ಅವಾಗ when he was praying for me, he told that he saw a stethoscope in my neck and he was not sure whether I was going to become a doctor or a nurse. So I got to know I was going to get into medicine ಅಂತ. ಆಮೇಲೆ when I was doing 10th ಇದ್ದಾಗ one of my best friend was admitted in the hospital. ಅವಳನ್ನ ನೋಡಕ್ಕೆ ಹೋದಾಗ I saw a group of doctors in the ward. ಅವರನ್ನು ನೋಡಿದ ತಕ್ಷಣ ಯಾಕೋ ಗೊತ್ತಿಲ್ಲ ತುಂಬ ಆಸೆ, ನರ್ಸಿಂಗ್ ಬೇಡ ಡಾಕ್ಟರ್ ಆಗಬೇಕು ಅಂತ. ಆಮೇಲೆ ಬೈ ಡಿಫಾಲ್ಟ್ PCMB ತಗೊಂಡೆ. ಸೆಕೆಂಡ್ PU ಫುಲ್ ಕೋವಿಡ್ ಎಲ್ಲ ಆಯಿತು. ದೆನ್ ಐ ವಾಸ್ ಶೋರ್ ಫಸ್ಟ್ ಅಟೆಂಪ್ಟಲ್ಲಿ ನೀನು ಕ್ಲಿಯರ್ ಆಗಲ್ಲ, ಸೆಕೆಂಡ್ ಅಟೆಂಪ್ಟ್ ಕೊಡಲೇಬೇಕು ಅಂತ. ಸೊ ಸೆಕೆಂಡ್ ಅಟೆಂಪ್ಟ್ 1 year ಡ್ರಾಪ್ ತಗೊಂಡೆ. ಅದರಲ್ಲೂ ಹೆಂಗಂದರೆ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ದೇ ಹ್ಯಾವ್ ಇನ್ವೆಸ್ಟೆಡ್ ಇನ್ ಲ್ಯಾಕ್ಸ್ ಇನ್ ಟು ನೀಟ್ ಕೋಚಿಂಗ್. ಬಟ್ ನಂದು ನೀಟ್ ಕೋಚಿಂಗ್ ಆಲ್ಮೋಸ್ಟ್ 10,000 ಆಗಿಲ್ಲ, ಬಿಕಾಸ್ ನಾನು ಆನ್ಲೈನ್ ಕೋಚಿಂಗ್ ತಗೊಂಡೆ. ಅದು ಫುಲ್ ಧೈರ್ಯವಾಗಿದೆ, ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿ ಅವಾಗಷ್ಟೇ ಒಂದು ಕೋಚಿಂಗ್ ಎಸ್ಟಾಬ್ಲಿಷ್ ಮಾಡಿದರು. ಅದನ್ನು ಜಾಯಿನ್ ಮಾಡಿದ್ದೆ, ಅದನ್ನು ಓದಿದೆ. ಗಾಡ್ ವಾಸ್ ಗುಡ್ ಟು ಮೀ ಫುಲ್ ಮನೆಯಲ್ಲಿ. ಆಮೇಲೆ ಮನೆಯಲ್ಲಿ ಹೆಂಗಂದರೆ ಲಾಸ್ಟ್ 3 months ಕೋಚಿಂಗ್ ಹೋಗು, ಬೆಟರ್ ಔಟ್ಸೈಡ್ ಕಾಂಪಿಟೇಷನ್ ಗೊತ್ತಾಗುತ್ತೆ ನಿಮಗೆ ಅವರು. ಆ ಟೈಮಲ್ಲಿ ಅದರಲ್ಲೂ ಒಂದು ಟೆಸ್ಟಿಮನಿ ಇದೆ, ಲೈಕ್ ಐ ವಾಸ್ ಪ್ರೇಯಿಂಗ್ ಓವರ್ ಇಟ್, ಯಾವ ಕೋಚಿಂಗ್ ಜಾಯಿನ್ ಮಾಡೋದು ಅಂತ. ಇಲ್ಲಿ ಫೇಮಸ್ ಆಗಿರೋದು ಆಕಾಶ್ ಎಕ್ಸ್ಪರ್ಟ್ ಅಂತ ಇದೆ. ಆ 2 ಕೋಚಿಂಗ್ ಯಾವ ಜಾಯಿನ್ ಮಾಡೋದು ಅಂತ ತುಂಬ ಕನ್ಫ್ಯೂಷನ್ ಇತ್ತು. ನಾನು ವಾಸ್ ಪ್ರೇಯಿಂಗ್ ಫಾರ್ ದ್ಯಾಟ್. ಗಾಡ್ ಸ್ಪೋಕ್ ಟು ಮೀ in Tamil. He was like, என்னோட மகிமை வேறு யாருக்குமே நான் கொடுக்க மாட்டேன். தட் மீன்ஸ் ನನಗೆ ಬರಬೇಕಾದ ಗ್ಲೋರಿ, ನನಗೆ ಬರಬೇಕಾದ ಮಹಿಮೆ ನಾನು ಬಿಟ್ಟು ಬೇರೆ ಯಾರಿಗೂ ನಾನು ಕೊಡೋಲ್ಲ ಅಂತ. ಸೊ ಐ ಗಾಟ್ ಟು ನೋ ಕೋಚಿಂಗ್ ಹೋಗಬಾರ್ದು, ಬಿಕಾಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಹೆಂಗಂದರೆ ಅಲ್ಲಿ ಕೋಚಿಂಗ್ ಹೋಗಿ ಓದಿ ನಾನು ಇಂಟ್ರೆಸ್ಟ್ ಸಿಕ್ಕಿದ್ರೆ ಅವಾಗ ಬ್ಯಾನರಲ್ಲಿ ನನ್ನ ಫೋಟೋ ಹಾಕ್ತಾರೆ. ಮೀನ್ಸ್ ಈ ಕೋಚಿಂಗ್ ಬಂದಿದ್ದರಿಂದ ಇವತ್ತು ಸಿಕ್ಕಿದೆ ಅಂತ. ಐ ಡಿಂಟ್ ವಾಂಟೆಡ್ ದ್ಯಾಟ್. ಬಟ್ ನನಗೆ ಮನೆ ನೋಡೋಷ್ಟು ಕಲಿಸಿರಲಿಲ್ಲ. ಅಮ್ಮ ಅಪ್ಪ ಫುಲ್ ಫೋರ್ಸ್ ಮಾಡಿದ್ರು ಕೋಚಿಂಗ್ ಹೋಗಲೇಬೇಕು ಅಂತ. ಸೈಲೆಂಟಾಗಿದ್ದೆ. ಎಕ್ಸ್ಪರ್ಟಲ್ಲಿ 45 days ಕೋಚಿಂಗ್ ಎನ್ರೋಲ್ ಮಾಡಿದ್ವಿ, ಫೀಸ್ ಎಲ್ಲ ಕಟ್ಟೆ ಇತ್ತು. ಐ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ಕೋಚಿಂಗ್. ಬಟ್ ಅಲ್ಲಿ ಹೋದಾಗ ನಾನು ಫುಲ್ ಡಿಪ್ರೆಸ್ ಆಗಿದೆ, ಬಿಕಾಸ್ ಅಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ. ನಾನು ಒಬ್ಬಳೇ ಪ್ರಿಪ್ರೇಷನ್ ಮಾಡಿರೋದು. ಸೊ ನನಗೆ ಕಾಂಪಿಟೇಷನ್ ಫೇಸ್ ಮಾಡೋಕ್ಕಾಗ್ತಿಲ್ಲ. ನಾನು ತುಂಬ ಇನ್ಫೀರಿಯರ್ ಫೀಲ್ ಮಾಡ್ತಿದ್ದೆ. ಐ ವೆಂಟ್ ಟು ಡಿಪ್ರೆಷನ್. ತುಂಬ ಡಿಪ್ರೆಷನ್ ಹೋದೆಲ್ಲ ಅಷ್ಟು ಟ್ರೈ ಕುತ್ಕೊಂಡು ಓದೋಕ್ಕಾಗಲ್ಲ. ಬುಕ್ ನೋಡಿದ್ರೆ ಅಳೋ ಬರೋದು. ಆ ಟೈಮಲ್ಲಿ ತುಂಬ ಸೂಸೈಡಲ್ ಥಾಟ್ಸ್. ಐ ವಾಸ್ ಥಾಟ್ ಆಫ್ ರನ್ನಿಂಗ್ ಆಗಬೇಕು ನಾವು. ಅಂದರೆ ನನಗೆ ಏನು ಭಯ ಅಂದರೆ ಇಟ್ ವಾಸ್ ನಾಟ್ ಫೇಲ್ಯೂರ್, ದಟ್ ವಾಸ್ ಸ್ಕೇರ್ಡ್ ಆಫ್. ನಾನು ಆ ಟೈಮಲ್ಲಿ ಯಾರೆಲ್ಲ ನನ್ನ ಹತ್ರ ನೀವು ಏನು ಮಾಡ್ತಿದ್ದೆ ಅಂತ ಕೇಳಿದರೆ ಇಷ್ಟೇ ನಾನು ತುಂಬ ಮೆಡಿಕಲ್ ಎಂಟ್ರೆನ್ಸ್ ಇದ್ದೆ. ನನಗೆ ಏನು ಭಯ ಅಂದರೆ ಇನ್ಕೇಸ್ ನಾನು ಸೀಟ್ ಸಿಗೋದಿದ್ರೆ ಎಲ್ಲ ನನ್ನ ಹೆಂಗೆ ಫೇಸ್ ಮಾಡೋದು, ಎಲ್ಲರ ಹತ್ರನೂ ಶೋಕಿ ಮಾಡ್ಕೊಂಡು ಬಂದಿದ್ದೀನಲ್ಲ ಅಂತ ಆ ಭಯ ನನಗೆ. ಸೊ ಆ ಟೈಮಲ್ಲಿ ಏನು ಮಾಡಿದೆ, ನೀಟ್ ಎಕ್ಸಾಮ್ ಬರೆಯೋದೇ ಬೇಡ, ಬೇರೆ ಏನಾದ್ರು ಕೋರ್ಸ್ ಮಾಡ್ಕೊಳ್ಳೋಣ ಅಂತ OT ಟೆಕ್ನಾಲಜಿ, ನರ್ಸಿಂಗ್ ಎಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವ ಕಾಲೇಜ್ ಜಾಯ್ನ್ ಮಾಡಿದ್ರು ಹಾಗೆ ಅಂತ. ಆ ಟೈಮಲ್ಲಿ ಒಮ್ಮೆ ನಾನು ಕೋಚಿಂಗ್ ಹೋಗ್ಬೇಕಿದ್ರೆ ಮಾರ್ನಿಂಗ್ ನನಗೆ 7 to 7 ಕೋಚಿಂಗ್ ಇತ್ತು. ಸೊ ಅವ್ರಿಗೆ ಮಾರ್ನಿಂಗ್ 6 ಬಸ್ ಹತ್ತಿದ್ದೆ. ಹೋಗ್ಬೇಕಿದ್ರೆ ಇಟ್ ವಾಸ್ ರೇನಿಂಗ್ ವೆರಿ ಹೆವಿ. ಈ NNPT ಆ ರೋಡಲ್ಲಿ ಹೋಗ್ಬೇಕಿದ್ರೆ ಐ ವಾಸ್ ಸಿಟ್ಟಿಂಗ್ ವಿಂಡೋ ಸೈಡ್ ಕೂತ್ಕೊಂಡು ಐ ವಾಸ್ ಲುಕಿಂಗ್ ಇನ್ ದ ಸ್ಕೈ. ಕಣ್ಣಲ್ಲಿ ಫುಲ್ ನೀರು ಬರ್ತಿದೆ. ಅವಾಗ ಅದೇ ವಾಟ್ ಶುಡ್ ಐ ಡೂ, ನನಗೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ನನಗೆ MBBS ಬೇಡ, ನಾನು ಬೇರೆ ಕೋರ್ಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕಿದ್ರೆ ಗಾಡ್ ಸ್ಪೋಕ್ ಟು ಮೀ, ಡೋಂಟ್ ವರಿ ಸುಜಿ, ಯು ವಿಲ್ ಬಿಕಮ್ ಅ ಡಾಕ್ಟರ್ ಅಂತ ಕ್ಲಿಯರಾಗಿ ನನ್ನ ಕ್ಲಿಯರ್ ಕೇಳಿದ್ದು. ಅವತ್ತು ನಾನು ಗೊತ್ತಾಯ್ತು, ಓಕೆ ನಾನು ಆಗೋದಂದರೆ ಡಾಕ್ಟರ್ ಆಗೋದು, ಬೇರೆ ಕೋರ್ಸ್ ಏನು ನಾನು ಕಾನ್ಸಂಟ್ರೇಟ್ ಮಾಡಬೇಡ. ಬಟ್ ಸ್ಟಿಲ್ ಐ ವಾಸ್ ಸ್ಕೇರ್ಡ್ ಆಫ್ ಎಕ್ಸಾಮ್. ಬಟ್ ಹೆಂಗೋ ಮಾಡಿ ಓದ್ತಿದ್ದೆ. ಒಂದು 2 weeks ಕೋಚಿಂಗ್ ಹೋದೆ. ನನ್ನ ಅಪ್ಪನೇ ನನ್ನ ಸ್ಥಿತಿ ಮಾಡಿ ನೀನು ಕೋಚಿಂಗ್ ಏನೋ ಹೋಗೋದು ಬೇಡ, ಬಿಟ್ಟು ಹೋದರೆ ಹೋಗಿ ಚರ್ಚಿಗೆ ಹೋಗೋಣ. ಒಂದು ಸಂಡೇ ಚರ್ಚಿಗೆ ಬಂದೆ. ಆ ಸಂಡೇ ವರ್ಷಿಪ್ ಮಾಡಬೇಕಿದ್ರೆ ಡಿವೋರ್ಸ್ ಪಾಸ್ಟರ್ ವರ್ಷಿಪ್ ಲೀಡ್ ಮಾಡುವಾಗ ಈ ಸೈಡ್ಸ್ದೆ ಆಯ್ತಾ, ಅಂದರೆ ಇಸ್ರೇಲಿಯನ್ಸ್ಗಾಗಿ ದೇವರ ಮಕ್ಕಳಿಗಾಗಿ ರೆಡ್ ಸಿ ಅಲ್ಲಿ ಒಂದು ದಾರಿ ಮಾಡಿಕೊಂಡ್ರು. ಸೊ ಅದೇ ಥರ ಇಫ್ ಯು ಪ್ರೇ ಹಿ ಕ್ಯಾನ್ ಮೇಕ್ ಅ ವೇ ಫಾರ್ ಯು, ಓನ್ಲಿ ಫಾರ್ ಯು ಟು ರೆಡ್ ಸಿ. ಹಾಗೆ ಹೇಳಿದ ತಕ್ಷಣ ನಾನು ಅದನ್ನು ತೆಗೆದುಕೊಂಡು ಅದನ್ನೇ ಹೇಳ್ಕೊಂಡು ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದೆ. ನನಗಾಗಿ ವೇ ಓಪನ್ ಮಾಡಿ, ನನಗಾಗಿ ವೇ ಓಪನ್ ಮಾಡಿ ಅಂತ. ಹಾಗೆ ಹೋದೆ, ಎಕ್ಸಾಮ್ ಬರೆದೆ. ಎಕ್ಸಾಮ್ ಬರೆದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಷ್ಟು ಮಾರ್ಕ್ ಬರುತ್ತೆ ಅಂತ. ಅರೌಂಡ್ 540 ಬಾರ್ಡರ್. ಆ ಮಾರ್ಕಿಗೆ ಲೋವೆಸ್ಟ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿತ್ತು. ಇಟ್ ವಾಸ್ ಕಾರವಾರ ಆರ್ ಮಡಿಕೇರಿ. ಸೊ ಕಾರವಾರ ಆರ್ ಮಡಿಕೇರಿ ಸಿಗುತ್ತೆ. ಆಮೇಲೆ ಎಕ್ಸಾಮ್ ಬರೆದು ರಿಸಲ್ಟ್ ಎಲ್ಲ ಬಂದು ಕೌನ್ಸಿಲಿಂಗ್ ಪ್ರೊಸೆಸ್ ನಡೀಬೇಕಿದ್ರೆ ದರ್ ಸಮಥಿಂಗ್ ಕಾಲ್ಡ್ ಚಾಯ್ಸ್ ಫಿಲ್ಲಿಂಗ್, ಅಂದರೆ ನಮ್ಗೆ ಯಾವ್ಯಾವ ಕಾಲೇಜಸ್ ಬೇಕು ಅಂತ ಚಾಯ್ಸ್ ಬರಬೇಕು. ಅದನ್ನು ನನ್ನ ತಲೆಯಲ್ಲಿ ಫುಲ್ ಇರೋದು ಮಡಿಕೇರಿ ಇಲ್ಲ ಕಾರವಾರ. ಮತ್ತು ನನಗೆ ಮ್ಯಾಂಗ್ಳೂರಲ್ಲಿ ಓದೋಕ್ಕೆ ಇಷ್ಟ ಅಲ್ಲ, ಬಿಕಾಸ್ ನನ್ನ ಮನೆ ನನಗೆ ತುಂಬ ಕಂಫರ್ಟ್. ಐ ವಾಂಟೆಡ್ ಟು ಗೋ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಸ್ಪಿರಿಚುವಲಿ ಬೆಳಿಬೇಕಂದ್ರೆ ಐ ಹ್ಯಾವ್ ಟು ಗೋ ಔಟ್ ಆಫ್ ಮೈ ಹೋಮ್ ಅಂತ ಗೊತ್ತಾಯಿತು. ಸೊ ಮ್ಯಾಂಗ್ಳೂರಲ್ಲಿರುವ ಒಂದು ಕಾಲೇಜನ್ನು ಹಾಕಿದ್ರೆ ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಔಟ್ ಆಫ್ ಮ್ಯಾಂಗ್ಳೂರ್ ಹಾಕಿದ್ದೆ. ಫಸ್ಟ್ ಮಡಿಕೇರಿ ಕಾರವಾರ. ಆವಾಗ ನಾನು ಒಂದು ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇದೆ. ಈ ಕಾಲೇಜ್ ನಾನು ನೋಡೇ ಇಲ್ಲ ಅಂತ ನೋಡಿದ್ರೆ ಹೊಸ ಕಾಲೇಜ್. ಸೊ ನಮ್ಮ ಒಂಥರ ಫೇಕ್ ಆಯ್ತು, ಓಕೆ ರೆಡ್ ಸಿ ಇಂದ ನಮಗಾಗಿ ಏನು ಮಾಡ್ತಾರಲ್ಲ, ಸೊ ಮೇ ಬಿ ದಿಸ್ ಇಸ್ ಫಾರ್ ಮೀ ಅಂತ ಹೇಳಿ ನಂಬಿಕೆಯಿಂದ ಥರ್ಡ್ ಆಪ್ಷನ್ ನಾನು ಹಾಕಿದೆ. ಆಮೇಲೆ ಆ ಪ್ರಾಸೆಸ್
ಒಂದು ಸಂಡೆ ಅಂದರೆ ಇನ್ನೇನು ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಸಲ್ಟ್ ಬರಬೇಕು ಅಂತಂದರೆ ಚರ್ಚ್ಗೆ ಹೋಗಿ ಬಂದಿದ್ದೆ. ಅವತ್ತು ನಾನು ವಾಸ್ ಪ್ರೇಯಿಂಗ್ ಓವರ್ ಇಟ್, ನನಗೊಂದು ಥಾಟ್ ಬಂತು, ನಾನು ಒಂದು ಚರ್ಚಲ್ಲಿ ಬಂದು ಪ್ರೇಯರ್ ಮಾಡ್ತಿರ್ತಾಳೆ ಸೈಲೆಂಟಾಗಿ ಕಣ್ಣೀರಿಲ್ಲ. ನಾನು ಅದೇ ಒಂದು ಸಿನಾರಿಯೋ ಕಣ್ಣೀರಿಂದ ಜಸ್ಟ್ ತುಂಬ ಲೋ ವಾಯ್ಸಲ್ಲಿ ದೇವ್ರ ಹತ್ರ ಮಾತಾಡ್ತಿದ್ದೆ. ಐ ಟೋಲ್ಡ್ ಲಾರ್ಡ್ ನಾನು ಪ್ರೇಯರ್ ಮಾಡ್ಕೊಬೋದು. ನೆಕ್ಸ್ಟ್ ಟೈಮ್ ಚರ್ಚಿಗೆ ಬಂದಾಗ ಶಿ ಹ್ಯಾಡ್ ಅ ಬೇಬಿ ಇನ್ ಹರ್ ಹ್ಯಾಂಡ್. ನನಗೂ ಅದೇ ಥರ ನಾನು ನೆಕ್ಸ್ಟ್ ಸಂಡೇ ಇಲ್ಲಿ ಬರೋದಾದ್ರೆ MBBS ಸೀಟ್ ಇಟ್ಕೊಂಡೇ ಬರಬೇಕು ಅಂತ ಪ್ರೇಯರ್ ಮಾಡಿದೆ. ಅದೇ ಥರ ಅದೇ ರೀತಿಯಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಇವಾಗ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜ್ ಬಂದೆ. ನೆಕ್ಸ್ಟ್ ಸಂಡೇ ಬರುವಾಗ ಐ ವಾಸ್ ಅ ಮೆಡಿಕಲ್ ಸ್ಟೂಡೆಂಟ್. ಸೊ ಇದೇ ಥರ ಅಂದರೆ ಐ ಹ್ಯಾವ್ ಸೋ ಮೆನಿ ಕನ್ಫ್ಯೂಷನ್ಸ್ ಇನ್ ಬಿಟ್ವೀನ್. ನಿಮಗೂ ಅದೇ ಹೇಳ್ತಿರೋದು, ದೇವರು ನಿಮಗೆ ತುಂಬ ವೇಸಲ್ಲಿ ಮಾತಾಡಿರ್ತಾರೆ. ಮೇ ಬಿ ನಾವು ಯಾವಾಗ ರಿಯಲೈಸ್ ಇಟ್ ಲೈಕ್ ಜಸ್ಟ್ ಆಸ್ ಅ ಗೈಡೆನ್ಸ್ ಹೀಗೆಲ್ಲ ಮಾತಾಡ್ಬೋದು ಅಂತ ನಾನು ಹೇಳ್ತಿರೋದು. ಆಮೇಲೆ ಮೆಡಿಸಿನ್ 1 ವರ್ಷ ಫೀಸ್ ಕಟ್ಟೋದು ಎಲ್ಲ ಗಾಡ್ ಲೆಟರ್ಸ್. ಆ್ಯಂಡ್ ಇವತ್ತಿನವರೆಗೂ ಗಾಡ್ ಇಸ್ ಗಿವನ್ ಮಿ ಗುಡ್ ಫ್ರೆಂಡ್ಸ್. ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಟೈಮಲ್ಲೆಲ್ಲ ತುಂಬ ಐ ಆಮ್ ಅ ವೆರಿ ಮೆಂಟಲ್ ಪೇಷಂಟ್, ಲೈಕ್ ಫುಲ್ ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್, ಆ್ಯಂಗ್ಸೈಟಿ ಇಶ್ಯೂಸ್ ಎಲ್ಲ ತುಂಬ ಇದೆ ನನಗೆ. ಸೊ ಅದೆಲ್ಲ ಟ್ಯಾಕಲ್ ಮಾಡ್ಕೊಂಡು ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ತುಂಬ ಅಂದರೆ ತುಂಬ ಅನುಭವಿಸಿದೆ ನಾನು. ಲೈಕ್ ಯಾವಾಗಲೂ ಆಡೋದು ಒಂಥರ ಏನೋ ಕಸ್ಟಮರ್ ಸಿಲೆಬಸ್ ಐ ವಾಸ್ ಗೋಯಿಂಗ್ ಟು ಸಮಥಿಂಗ್ ಐ ವಾಸ್ ಫೀಲಿಂಗ್ ಟೂ ಲೋ. ಆ ಟೈಮಲ್ಲೆಲ್ಲ ಫುಲ್ ಆಡೋದು ಹಂಗೆ. ಸೆಕೆಂಡ್ ಇಯರ್ ಏನು ಪಾಸ್ ಆಗೋಂತ ಗೊತ್ತಿಲ್ಲ. ಥರ್ಡ್ ಇಯರು ಬಿಕಾಸ್ ಇದೆ ಪಾಸ್ ನನಗೆ ಫೈನಲ್ ಇಯರ್ ತುಂಬ ಕಷ್ಟ ಇದೆ. ಫೈನಲ್ ಇಯರ್ ರಿಕ್ವೆಸ್ಟ್ ಜಸ್ಟ್ ಪ್ರೇ ಫಾರ್ ಮೀ. ಈಗ ಐ ವಿಶ್ ಟು ಟೆಲ್ ಸರ್ಟನ್ ಥಿಂಗ್ಸ್ ಆಯಿತಾ. ಸಮಥಿಂಗ್ ಅಬೌಟ್ ಸ್ಪಿರಿಚುವಲ್ ಡೈರಿ ವಿಚ್ ಐ ಹ್ಯಾವ್ ಲರ್ನ್ಡ್. ಲೈಕ್ ನಾನು ಫಸ್ಟ್ ಇಯರ್ ಇದ್ದಾಗ ಪರ್ಸನ್ ಎನ್ಕೌಂಟರ್ ವಿಚ್ ಜೀಸಸ್ ಆಗಿತ್ತು, ಅವತ್ತೇ ನನಗೆ ಸ್ಯಾಲ್ವೇಷನ್ ಆಗೋದು. ಆವಾಗ ಗಾಡ್ ಆಸ್ಕ್ ಮಿ ಟು ಕೀಪ್ ಅ ಸಪ್ರೇಟ್ ಡೈರಿ ವಿತ್ ಸ್ಪಿರಿಚುವಲ್ ಡೈರಿ ಅಂತ. ಅದರಲ್ಲಿ ಯೂಶ್ವಲಿ ಪೀಪಲ್ ಕ್ಯಾಪೇಸ್ ಇರ್ತಾರೆ ಡೈರಿ ಬರೆಯೋದು. ಆ ಥರ ಅಲ್ಲ, ಇದು ಏನಾದರೂ ಬರಿಬೇಕಂತ ಅನಿಸಿದಾಗ ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ವಿತ್ ಕ್ರೈಸ್ಟ್ ಬಗ್ಗೆ ಬರಿಬೇಕಂತ ಅನಿಸಿದಾಗ ಸಿನ್ಸ್ 2020 ನಾನೆಲ್ಲ ಬರ್ತಿದ್ದೀನಿ. ಅದು ತುಂಬ ಯೂಸ್ ಆಗ್ತಿದೆ. ಲೈಕ್ ವೆನ್ ಯು ಗೋ ಬ್ಯಾಕ್ ಆ್ಯಂಡ್ ಸಿ ಯು ಗೆಟ್ ಟು ನೋ ದ ಸ್ಪಿರಿಚುವಲ್ ಜರ್ನಿ ಹೆಂಗಿದೆ, ವೆನ್ ಡಿಡ್ ಯು ಫಾಲ್, ವೆನ್ ಡಿಡ್ ಯು ಗೆಟ್ ಅಪ್, ಹೌ ಗಾಡ್ ಹೆಲ್ಪ್ ಯು ಎಲ್ಲ. ಅದರಲ್ಲಿ ಎಲ್ಲ ಚಿಕ್ಕ ಒಂದೊಂದು ದಿನ ದೇವ್ರು ಏನಾದ್ರು ಮಾಡಿರ್ತಾರಲ್ಲ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಅದೆಲ್ಲ ಬರ್ತಿರ್ತೀವಿ. ಲೈಕ್ ವಿ ವಿಲ್ ನಾಟ್ ಫರ್ಗೆಟ್ ವಾಟ್ ಗಾಡ್ ಹ್ಯಾಸ್ ಡನ್ ಫಾರ್ ಅಸ್ ಅಂತ. ಯಾವುದೋ ಒಂದು ಪಾಯಿಂಟಲ್ಲಿ ಪ್ರೇಯರ್ ಮಾಡುವಾಗ ಫೇತ್ ಇರಲ್ಲ ನಮಗೆ, ಇಲ್ಲ ಏನೋ ಒಂದು ತುಂಬ ಲೋ ಫೀಲ್ ಮಾಡುವಾಗ ಡೈರಿ ರಿಟರ್ನ್ ಹೋಗಿ ನೋಡಿದಾಗ ಓ ಇದೆಲ್ಲ ಮಾಡಿದ್ದಾರೆ, ಇದು ಮಾಡ್ತಾರೆ. ಪ್ರೇಯರ್ ರಿಕ್ವೆಸ್ಟ್ ಆಗುವಾಗ ಲೈಕ್ ಇಯರ್ಲಿ ಸಿಗೋ ಪ್ರಾಮಿಸ್ ವರ್ಸ್, ಮಂತ್ಲಿ ನಮ್ಗೆ ಏನಾದರೂ ದೇವ್ರ ನಮ್ಮ ಹತ್ರ ಮಾತಾಡಿದ್ದು ಅದೆಲ್ಲ ಬರೆಯೋ ಒಂದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯೂಸಿಗೆ. ಆಮೇಲೆ ಫೇತ್ ಪ್ಲಸ್ ಒಬೀಡಿಯನ್ಸ್. ನಮಗೆ ಎಲ್ಲರಿಗೂ ಫೇತ್ ಇದೆ ದೇವರ ಮೇಲೆ, ಬಟ್ ಒಬೀಡಿಯನ್ಸ್ ಎಲ್ಲರಿಗೂ ಇರಬೇಕು. ಅದು ನಾನು ಅದೇ ತಪ್ಪು ಮಾಡಿದ್ದೆ. ಸ್ಟಾರ್ಟಿಂಗಲ್ಲಿ ಕೋಚಿಂಗ್ ಜಾಯಿನ್ ಮಾಡಿದ್ರೆ ದೇವ್ರು ಕ್ಲಿಯರಾಗಿ ಹೇಳಿದ್ರು ಕೋಚಿಂಗ್ ಹೋಗಬೇಡ. ನನಗೆ ಕಲಿಸಿರ್ಲಿಲ್ಲ ಮನೇಲಿ ಹೇಳಲಿಕ್ಕೆ. ಇಫ್ ಐ ವಾಸ್ ಒಬೀಡಿಯಂಟ್ ಆಗಿ 35% ಲಾಭ ಆಗ್ತಿತ್ತು. ಸೊ ಫೇತ್ ಆ್ಯಂಡ್ ಒಬೀಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಥರ ಸ್ಪಿರಿಚುವಲ್ ಪ್ರೈಡ್. ನಾವು ಸ್ಟಾರ್ಟಿಂಗಲ್ಲಿ ಸ್ಯಾಲ್ವೇಷನ್ ಸಿಕ್ಕಿದ ತಕ್ಷಣ ನಮಗೆ ಅದು ಸ್ಪಿರಿಚುವಲ್ ಪ್ರೈಡ್ ಬರುತ್ತೆ, ಅದರಲ್ಲೇ ಮೇ ಬಿ ಎಲ್ಲ ಬೀಳೋದು. ಸೊ ಸ್ಪಿರಿಚುವಲ್ ಪ್ರೈಡ್ ಇಟ್ಕೋಬಾರ್ದು. ಆಮೇಲೆ ರೈಟ್ ನೋ ಇಫ್ ಯು ಆರ್ ಆಲ್ ಫೀಲಿಂಗ್ ಲೋ, ಇಫ್ ಯು ಆರ್ ಫೀಲಿಂಗ್ ಡ್ರೈ, ಸ್ಪಿರಿಚುವಲಿ ಡ್ರೈ ಇರ್ತಿದ್ರೆ ಡೋಂಟ್ ವರಿ, ಎಫರ್ಟ್ಸ್ ಹಾಕಬೇಕು. ಪ್ರೇಯರ್ ಮಾಡೋದು ಬಿಡಬೇಡಿ, ಬೈಬಲ್ ಓದೋದು ಬಿಡಬೇಡಿ. ಕೀಪ್ ಟಾರ್ಗೆಟ್ಸ್. ಈ ಮಂತ್ರ ನನಗೆ ಓದಿ ಮುಗಿಸ್ಬೇಕು ಅಂತ ವರ್ಕ್ ಆನ್ ಇಟ್. Jesus will surely be with you, and that period of wilderness is very important because Jesus ಗೊತ್ತು ನಮಗೆ ಟೆಂಟೇಷನ್ ಫೇಸ್ ಮಾಡಿ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗೋದು ಆ ವೈಲ್ಡರ್ನೆಸ್ ಅಲ್ಲೇ. ಅದೇ ಥರ Ezekiel 3:22 ಅಲ್ಲಿದೆ, get up and go to the plain and then I will speak to you. ಸೊ ಆ ಪೀರಿಯಡ್ ಆಫ್ ವೈಲ್ಡರ್ನೆಸ್ ನಾವು ಸುಮ್ಮನೆ ಬಿಡಬಾರ್ದು. ಆಮೇಲೆ when you have anxiety or something, make it a habit to speak to Jesus. ಡೈಲಿ ನಮ್ಮದು ರಿಲೇಷನ್ಶಿಪ್ಪಲ್ಲಿ ನಾವು ಮಾತಾಡ್ತೀವಿ ದೇವರ ಹತ್ರ, ಪರ್ಸನಲ್ ರಿಲೇಷನ್ಶಿಪ್ ವಿತ್ ಗಾಡಲ್ಲಿ. ಬಟ್ ಒಂದು ಸರ್ಟನ್ ಟೈಮ್ ಇಟ್ಕೊಳ್ಳಿ. ಲೈಕ್ ನಾನು ಇವಾಗ ಹೆಂಗಂದರೆ ಐ ಪ್ರೇ ಇನ್ ಮೈ ರೂಮ್, ಬಟ್ ದೇವರಲ್ಲಿ ಎಲ್ಲ ಹೇಳ್ಕೊಂಡು ಅನ್ನೋದು ರೂಮಲ್ಲಿ ಆಗಲ್ಲ, ರೂಮಲ್ಲಿ ಸಿಗೋದಾರಲ್ಲ. ಸೊ ಟೆರೆಸ್ಗೆ ಹೋಗ್ತೀನಿ ಅರ್ಲಿ ಮಾರ್ನಿಂಗ್. ಒಂದು ಕಾಲೇಜ್ ಹೊರಡೋ ಮುಂಚೆ ಹೋದರೆ ಯಾರೂ ಇರಲ್ಲ ಟೆರೆಸಲ್ಲಿ. ಆ ಟೈಮಲ್ಲಿ ಹೋಗಿ ಒಂದು ಪ್ಲೇಸ್ ಇದೆ, ಆ ಪ್ಲೇಸಲ್ಲಿ ನಿಂತ್ಕೊಂಡು ಅಷ್ಟೇ ಸ್ಟಾಪ್ ಟು ಜೀಸಸ್. ಇದು ಇದೆ, ಹಿಂಗಾಯಿತು ಎಲ್ಲ ಮಾತಾಡ್ಕೊಂಡು ಬರ್ತೀನಿ. ಅವ್ರು ಯಾವ ರೇಂಜ್ಗೆ ದೇವರನ್ನ ಇದು ಮಾಡ್ತಾರೆ ಅಂದರೆ, ಇವಾಗ ನಾನು ಬ್ಯುಸಿಯಾಗಿದ್ರು ನನ್ನ ಟೈಮಲ್ಲಿ ಸರಿ ಆಮೇಲೆ ಪ್ರೇಯರ್ ಹೋಗಿ ಮಾತಾಡೋದು. ಪ್ರೇಯರ್ ಮಾಡೋದು ಇಸ್ ಡಿಫ್ರೆಂಟ್, ಮಾತಾಡೋದು ಇಸ್ ಡಿಫ್ರೆಂಟ್. ಅದೊಂಥರ ಡೈಲಿ ಹೋಗಿ ಮಾತಾಡಲೇಬೇಕು ಥರ. ಬೆಳಿಗ್ಗೆ ಮಾತಾಡೋದು ಒಂಥರ ಬಿಟ್ಟ, ಇವಾಗ ದೇವರು ವೆಯ್ಟ್ ಮಾಡ್ತಿರ್ತಾರಲ್ಲ, ಹೋಗೋದಿಲ್ಲ ಸರಿಯಲ್ಲ, ಅಟ್ಲೀಸ್ಟ್ 2 minutes ಹೋಗಿ ಮಾತಾಡ್ಕೊಂಡು ಬರಬೇಕು. ಸೊ ಮೇಕ್ ಇಟ್ ಅ ಹ್ಯಾಬಿಟ್. ಆ್ಯಂಗ್ಸೈಟಿ ಇಶ್ಯೂಸ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ ಅದರಿಂದ. ಆ್ಯಂಡ್ ನನಗೆ ಈ ಫುಲ್ ಜರ್ನಿಯಲ್ಲಿ there was one verse that strengthened me a lot. Matthew 8:28. You of little faith, why are you so afraid? ಇಷ್ಟು ದಿನ ರೈಟ್ ಫ್ರಮ್ ಅವರ್ ಬರ್ತ್, ನಮ್ಮ ಬರ್ತ್ಗೆ ಒಂದು ದೊಡ್ಡ ಟೆಸ್ಟ್ ಅಂದರೆ ದೊಡ್ಡ ಮಿರಾಕಲ್. ದೇವರು ನಮ್ಮನ್ನು ಹೆಂಗೆ ಅವರ ಮಗಳಾಗಿ ನಮ್ಮನ್ನು ಸ್ವೀಕಾರ ಮಾಡಿರೋದು, ನಾವು ಎಷ್ಟು ಪಾಪಿಗಳಾಗಿದ್ದೀವಿ. ಅಷ್ಟೆಲ್ಲ ಮಾಡಿದ್ರು ಇವಾಗಲೂ ನಮಗೆ ಕೆಲವೊಮ್ಮೆ ಫೇತ್ ಕಮ್ಮಿ ಆಗುತ್ತಲ್ಲ. ಸೊ ಯು ಆಫ್ ಲಿಟಲ್ ಫೇತ್, ವೈ ಆರ್ ಯು ಸೋ ಅಫ್ರೇಡ್? ಯಾವುದಕ್ಕೂ ಹೆದರಬೇಡಿ, ದೇವರ ಹೇಳಿದ್ನ ಕೇಳ್ಕೊಂಡು ಯಾವಾಗಲೂ ಫೇತ್, ಹ್ಯಾವ್ ಒಬೀಡಿಯನ್ಸ್ ಇನ್ ಯು ಆ್ಯಂಡ್ ಫಾಲೋ ಜೀಸಸ್ ಅಷ್ಟೇ. ಸೊ ಐ ಥಿಂಕ್ ಯೂತ್ಗೆ ಹೆಲ್ಪ್ ಆಗಿರ್ಬೋದು. ಮೇ ಬಿ ನಿಮಗೆ ಗಾಡ್ ಗೈಡ್ ಮಾಡ್ತಿರ್ತಾರೆ, ಬಟ್ ಯು
ಯೌವನಸ್ಥರಿಗೆ ಒಳ್ಳೆಯ ಬಲ ತುಂಬುವಂತ ಒಂದು ಸಾಕ್ಷಿಯನ್ನ ದೇವರು ನಮ್ಮ ಮಧ್ಯದಲ್ಲಿ ಇಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರ ಸನ್ನಿಧಿಯಲ್ಲಿ ಅದೇ ಪ್ರಿಯ ಮಗಳು ಹೇಳಿದ್ಲು, ದಿನ ಪ್ರಾರ್ಥನೆ ಮಾಡುವುದನ್ನ ರೂಢಿ ಮಾಡಿಕೊಳ್ಳುವುದಾದ್ರೆ ಆ ಪ್ರಾರ್ಥನೆ ಮಾಡದೇ ಹೋದ್ರೆ ಏನೋ ಒಂದು ಮರೆತ ಹಾಗೆ, ಅಯ್ಯೋ ನನ್ನ ತಂದೆ ಹತ್ರ ಮಾತನಾಡಲಿಲ್ಲ. ನಮ್ಮ ಪ್ರಾರ್ಥನೆ ಅಂದ್ರೆ ಏನು? ನಾವು ದೇವರೊಂದಿಗೆ ಮಾತನಾಡುವಂಥದ್ದು. ಅದನ್ನೇ ದಾನಿಯೇಲನು ಅದನ್ನೊಂದು ಕ್ರಮಬದ್ಧವಾಗಿ ಪ್ರಾರ್ಥನೆ ಮಾಡುವುದನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ದಿನಕ್ಕೆ 3 ಆವರ್ತಿ ತಾನು ಅನುದಿನ ಯಥಾ ಪ್ರಕಾರ ಪ್ರಾರ್ಥನೆ ಮಾಡ್ತಿದ್ದ. ಅಂದ್ರೆ ಒಂದು ದಿನವೂ ಕೂಡ ಅದಕ್ಕೆ ಒಂದು ಮೊಟಕು ಬಾರದಂತೆ ಆತನು ದಿನಂಪ್ರತಿ ಪ್ರಾರ್ಥನೆ ಮಾಡ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಮಗಳ ಜೀವಿತದಲ್ಲಿ ಅವಳಿಗೆ ದೇವರು ಕೊಟ್ಟಂತ ಆ ಒಂದು ಒಳ್ಳೆಯ ಸಾಕ್ಷಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಮಗೆ ಸ್ತೋತ್ರ. ಯೌವನಸ್ಥರು ಎಲ್ಲರೂ ಇದೇ ರೀತಿ ಬೆಳಿಬೇಕು. ನಮಗೆ ಇನ್ನು ನಮ್ಮ ಯೌವನಸ್ಥರಿದ್ದಾರೆ, ಇನ್ನು ಮುಂದಕ್ಕೆ ನಾನು ಏನು ಓದಬೇಕು, ನನ್ನ ಭವಿಷ್ಯವನ್ನ ಹೇಗೆ ರೂಪಿಸಿಕೊಳ್ಬಹುದು ಎಂಬುದಾಗಿ ಎಲ್ಲರಿಗೂ ಚಿಂತೆ ಇರ್ತದೆ. ಒಂದು SSLC PUC ಹಂತಕ್ಕೆ ಬಂದಾಗ ನಾವು ಮುಂದಕ್ಕೆ ಏನು ಎಂಬ ಯೋಚನೆ ನಮ್ಮಲ್ಲಿ ಇರ್ತದೆ. ನಾವು ಮುಂದಕ್ಕೆ ಯಾವ ರೀತಿಯಾಗಿ ನಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು, ಅದಕ್ಕೆ ಯಾವ ವಿದ್ಯಾಭ್ಯಾಸಕ್ಕೆ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಹೇಳ್ಕೊಂಡು. ಆದ್ರೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದರಲ್ಲಿ ವಿಶೇಷವಾಗಿ ದೇವರ ಮಗುವೆ, ನಿನ್ನ ಬಗ್ಗೆ ದೇವರಿಗೆ ಒಂದು ಉದ್ದೇಶವಿದೆ. ನಿನ್ನನ್ನು ಎಲ್ಲಿ ತಲುಪಿಸಬೇಕು, ನೀನು ಯಾವುದನ್ನು ಓದಬೇಕು, ನೀನು ಏನು ಮಾಡಬೇಕು, ನೀನು ಯಾವ ರೀತಿಯಾಗಿ ಮಾರ್ಪಡಬೇಕು, ಇದೆಲ್ಲವೂ ದೇವರಿಗೆ ನಿನ್ನ ವಿಚಾರವಾಗಿ ಒಂದು ಚಿತ್ತವಿದೆ. ಆ ಚಿತ್ತಕ್ಕೆ ನಿನ್ನನ್ನು ನೀನು ಒಪ್ಪಿಸಿಕೊಡುವುದಾದ್ರೆ, ಪ್ರಿಯ ನಮ್ಮ ಮಗಳು ಹೇಳಿದ ಹಾಗೆ ದಿನಂಪ್ರತಿ ಅವಳಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಳು ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತಾರೆ. ಅವಳು ಟೆರಿಸ್ ಮೇಲೆ ಹೋಗ್ತಾಳೆ, ಅಲ್ಲಿ ಯಾರು ಇರುವುದಿಲ್ಲ. ಆ ಏಕಾಂತದ ಪ್ರಾರ್ಥನೆಗೆ ಎಷ್ಟು ಬಲವಿದೆ. ನಾವು ನಮ್ಮ ಸೃಷ್ಟಿಕರ್ತನಾದ ದೇವರೊಂದಿಗೆ ನಾವು ನಮ್ಮ ಸ್ವಂತ ತಂದೆ ತಾಯಿಯರ ಜೊತೆ ಮಾತನಾಡುವ ರೀತಿಯಲ್ಲಿ, ಅಪ್ಪ ತಂದೆ ನೀನು ನನಗೆ ಇಂದಿರುವಾಗಿ ಮಾಡುತ್ತಿ, ನನ್ನ ಹೃದಯದ ಆಸೆಗಳು ಈ ತರ ಇದೆ ಕರ್ತನೆ, ನೀನು ಅದನ್ನು ನೆರವೇರಿಸುವುದಾಗಿ ನಾವು ಅದನ್ನು ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಹೃದಯದ ಭಾರಗಳು ಕೂಡ ಇಳಿದು ಹೋಗುತ್ತವೆ. ಮಾತ್ರವಲ್ಲ, ಆತನು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾನೆ. ಆ ಪ್ರಿಯ ಮಗಳ ವಿದ್ಯಾಭ್ಯಾಸಕ್ಕಾಗಿ ನಮಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಅವಳಿಗೆ ಇನ್ನೂ ಹೆಚ್ಚೆಚ್ಚಾಗಿ, ನಿನಗೆ ಕಷ್ಟ ಅಂತ ಅನಿಸ್ಬೋದು, ಆದ್ರೆ ನಿನ್ನ ನಂಬಿಕೆಯು ನಿನ್ನನ್ನು ದೃಢವಾಗಿ ನಿಲ್ಲುವಂತೆ ಮಾಡ್ತದೆ. ಅದು ನಿನ್ನನ್ನು ರಕ್ಷಿಸುತ್ತದೆ. ನಿನ್ನ ಆ ವಿದ್ಯಾಭ್ಯಾಸದ ಇನ್ನೊಂದು ಹಂತವು ನನಗೆ ಸುಲಭ ಆಗುವಂತೆ ದೇವರು ಸಹಾಯ ಮಾಡಲಿ. ನನಗೆ ಅದಕ್ಕೆ ಬೇಕಿರುವಂತ ಜ್ಞಾನ, ಆರೋಗ್ಯ, ಬಲ, ವಿವೇಕ ಎಲ್ಲವನ್ನು ಪರಲೋಕದ ದೇವರು ನಿಮಗೆ ಕೊಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಕರ್ತನ ಸೇವಕರ ಮೂಲಕವಾಗಿ